ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಶ್ರುತಿ ಹೇಳ್ತಾ ಇರ್ತಾಳೆ ರವಿಗೆ, ನಾನು ಮಾತಾಡಿದ್ದು ಸರಿ ಇದೆಯಾ, ಇವಾಗ ನಿಮ್ಮಮ್ಮ ಸರಿಯಾಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಮ್ಮ ಏನೋ ಮೊದಲಿನ ಥರ ಸರಿಯಾಗಿದ್ದಾರೆ, ಅವರು ಕೂಡ ಹೇಳ್ತಿರ್ತಾರೆ ನಿಮ್ಮ ಮತ್ತೆ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಸೇರಿಬಿಟ್ಟು ಅವ್ರ ಜೊತೆ ಮಾತಾಡಬೇಡ ಅಂತ ಹೇಳ್ಕೊಡ್ತಾ ಇದ್ರು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಶ್ರುತಿ ಇದ್ದಳು, ನಿಮ್ಮಮ್ಮ ಯಾಕೆ ಆ ಥರ ಬುದ್ಧಿ, ಒಳ್ಳೆ ಸೀರಿಯಲಲ್ಲಿ ಈ ಥರ ವಿಲ್ಲನ್ ಹತ್ತೆದಿರಿರ್ತಾರಲ್ಲ ಆ ಥರ ಆಗಿದೆ ನಿಮ್ಮಮ್ಮನ ಕತೆ ಅಂತ ಹೇಳ್ತಿರ್ತಾರೆ. ಇದಕ್ಕೆಲ್ಲ ಕಾರಣ ಬಂದು ನಿಮ್ಮಮ್ಮ ಬಂದು ಮೀನನ ಹತ್ರ ಈ ಥರ ಎಲ್ಲ ಮಾತಾಡಿರಲಿಲ್ಲ ಅಂದರೆ ಈ ಥರ ಆಗ್ತಿರ್ಲಿಲ್ಲ ಅಂತೇಳಿ ರವಿ ಹೇಳ್ತಿರ್ಬೇಕಾದ್ರೆ, ಹೌದು ಇದಕ್ಕೆಲ್ಲ ಕಾರಣ ನಮ್ಮಮ್ಮಂಗೆ ಒಂದ್ಸಲ ನಾನು ಫೋನ್ ಮಾಡಿ ಹೇಳ್ತೀನಿ, ಫೋನ್ ಮಾಡಿ ಬೈಲ್ಲ ಕೇಳಲ್ಲ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಕೇಳು ಅಂತ ಹೇಳಿ ಕಡೆ ರವಿನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಇರೋ ನಿಮಿಷ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಅವ್ರ ಅಮ್ಮಗೆ ಕಾಲ್ ಮಾಡ್ತಾರೆ. ಹಾಂ ಅಮ್ಮ ಎಲ್ಲಿದೆಯಾ ಅಂತ ಕೇಳ್ತಾರೆ. ಇಲ್ಲ ಕಣೆ ಇವಾಗಲೇ ಆಚೆ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನಮ್ಮ ಇದರಲ್ಲಿ ಡಾಕ್ಟರ್ ಒಬ್ರು ಇರ್ತಾರೆ ಗೊತ್ತಾ, ಅವ್ರ ರಿಲೇಟಿವಲ್ಲಿ ಅವ್ರ ನಂಬರ್ ಇದೆ ನಿನ್ನ ಹತ್ರ ಅಂತ ಕೇಳಿದಾಗ, ಕಣೆ ಅವ್ರದ್ದೊಂದು ಕ್ಲಿನಿಕ್ ಬೆಂಗಳೂರಲ್ಲಿ ಇದೆ ಅಂತ ಅಂದಾಗ, ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡು ತಲೆ ಸರಿ ಇಲ್ಲ ಅಂತೇಳಿ ಬೈತಾ ಇರ್ತಾಳೆ. ಯಾಕೆ ನಿಮ್ಮ ಅಮ್ಮಂಗೆ ಈ ಥರ ಎಲ್ಲ ಮಾತಾಡ್ತಿದ್ದೀನಿ, ನಿನ್ಗೆ ಎಷ್ಟಿರಬೇಕು ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಮತ್ತು ಈಗಿಂದಕ್ಕೆ ನೀನು ಹೋಗ್ಬಿಟ್ಟು ಮೀನಿನ ಹತ್ರ ಬಾಯಿ ಬಂದಾಗೆಲ್ಲ ಮಾತಾಡಿದೆ, ನಿನಗೆ ಗೊತ್ತಾಗೋದಿಲ್ವಾ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ, ನಾನೆಲ್ಲ ಕಣ ನಿಮ್ಮ ಮತ್ತೆ ಬಂದು ನನ್ನ ಹತ್ರ ಈ ಥರ ಎಲ್ಲ ಮಾತಾಡಿದ್ರು, ಅದಕ್ಕೆ ಕೇಳಬೇಕು ಅಂತ ಅನ್ನಿಸ್ತು, ಕೇಳಿದೆ ನಾನು ಮಾತಾಡ್ತಾ ಇದ್ರಲ್ಲಿ ಏನು ತಪ್ಪಿದೆ ಅಂತ ಅಂದಿದ್ದಾಗ, ತಪ್ಪಿದೆ ಹೌದು, ನಿನ್ಗೆ ಯಾರು ಬಂದು ಮಾತಾಡೋ ಅಂತ ಹೇಳಿದ್ದು, ಇದು ನನ್ನ ಮನೆ ನನ್ನ ಫ್ಯಾಮಿಲಿ, ನನ್ನ ಇಷ್ಟ, ನಾನು ಹೇಗಾದರೂ ಇರ್ತೀವಿ, ನಾವು ಏನಾದರೂ ಮಾತಾಡ್ತೀವಿ, ನೀನು ಯಾಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೋಗ್ಬಿಟ್ಟು ಮೀನಿಗೆ ಬೈದೆ ಹೇಳು ನೀನು ಅಂತ ಹೇಳಿ ಕಡೆ ಶ್ರುತಿ ಕೇಳ್ತಾ ಇರಬೇಕಾದ್ರೆ, ಅಲ್ಲ ಕಣೆ ನೀನು ನನ್ನ ಮಗಳು ಕಣೆ, ಮುಂಚೆ ಫಸ್ಟು ಅದಕ್ಕೆ ನೀನು ಈ ಥರ ಎಲ್ಲ ಮೋಸ ಆಗ್ತಿದೆ ಅಂದರೆ ನಾನು ಹೇಗಿರಲಿ ಅಂತ ಹೇಳಿ ಹೇಳ್ತಿದ್ದೆ. ನನಗೆ ಮೋಸ ಆಗ್ತಿದೆ ಅಂದರೆ ನಿನಗೆ ಯಾರು ಬಂದು ಹೇಳಿದ್ದು, ನಾನು ಮತ್ತೆ ಏನು ಹೇಳಿದ್ರು ನೀನು ಕೇಳ್ಬಿಡ್ತೀನಿ, ನಾನು ಮತ್ತೆ ಏನು ಹೇಳಿದ್ರು ನೀನು ಮಾಡಿಬಿಡ್ತೆ, ನಿನ್ಗೆ ಅಷ್ಟು ತಲೆ ಸರಿ ಇಲ್ವಾ ಅಂತೇಳಿ ಶ್ರುತಿ ಬೈತಿರ್ಬೇಕಾದ್ರೆ, ಅದಕ್ಕೆ ಇಲ್ಲ ಕಣೆ ಅವಳು ಕೂಡ ಅವಳ ಜೊತೆ ನೀನು ಸೇರಕ್ಕೆ ಹೋಗ್ಬೇಡ, ನಿನ್ನ ಲೆವೆಲ್ ಏನು, ನಿನ್ನ ಸ್ಟೇಟಸ್ ಏನು, ಅವಳು ಹೂವು ಕಟ್ಟೋಳು ಹತ್ರ ನೀನು ಹೋಗ್ಬಿಟ್ಟು ಈ ಥರ ಎಲ್ಲ ಇರ್ತೀಯ, ಅವಳಿಂದ ನೀನು ದೂರ ಇರೋ, ಅವಳ ಸವಸ ಸರಿ ಇರಲ್ಲ ಅಂತೇಳಿ ಶ್ರುತಿ ಅಮ್ಮ ಬೈತಿರ್ಬೇಕಾದ್ರೆ, ಅವಳ ಸವಸ ಸರಿ ಇದೆಯೋ ಇಲ್ವಾ ಅಂತ ಅದು ನನಗೆ ಗೊತ್ತು, ನಮ್ಮನೆ ವಿಷಯ ನಾನು ನೋಡ್ಕೊತೀನಿ, ಯಾವುದೇ ಕಾರಣಕ್ಕೂ ನಮ್ಮನೆ ವಿಷಯಕ್ಕೆ ನೀನು ಇಂಟರ್ಫಿಯರ್ ಆಗ್ಕೊಡ್ತು ಅಷ್ಟೇ, ನಾನು ಹೇಳಿದ್ದಷ್ಟೇ ಫೈನಲ್ಲು. ನನಗೇನೇ ಕಷ್ಟ ಬಂದರೆ ಏನೇ ನೋವು ಬಂದರೂ ಇವಾಗ ನಾನು ನಿನ್ನ ಮಗಳಲ್ಲ, ನಾನು ಈ ಮನೆ ಸೊಸೆ, ಅಂದರೆ ನನ್ನ ರವಿ ಹೆಂಡತಿ ಅಂತೇಳಿ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಅದಕ್ಕೇ ಶ್ರುತಿ ಇದ್ದಳು, ಇವಾಗ ನಾನು ಕರೆಕ್ಟಾಗಿ ಮಾತಾಡಿದೆ ಅಲ್ವಾ, ಅದರಲ್ಲಿ ಏನಾದರೂ ತಪ್ಪಿತ್ತಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಏನು ತಪ್ಪಿಲ್ಲ, ನಾನು ಕರೆಕ್ಟಾಗೆ ಮಾತಾಡಿದ್ಯಾ ಅಂತ ಹೇಳಿ ಹೇಳ್ತಿರ್ತಾರೆ. ಇವಾಗ ನೀನು ನಮ್ಮಮ್ಮಗೆ ಬೈಬೇಕು ಕಣೋ ಅಂತೇಳಿ ಹೇಳ್ತಿರ್ಬೇಕು, ನಾನು ಯಾಕೆ ನಿಮ್ಮ ಅಮ್ಮಂಗೆ ಬೈಲಿ, ಮತ್ತು ನಿಮ್ಮಮ್ಮ ತಪ್ಪು ಮಾಡಿದ್ದಕ್ಕೆ ನಾನು ಅನ್ಲಿಲ್ವಾ, ಅವಾಗ ನೀನು ಸುಮ್ಮನೆ ಇದ್ದ ಅಲ್ಲ ತಾನೇ, ಇವಾಗ ನಮ್ಮಮ್ಮ ತಪ್ಪು ಮಾಡಿದ್ರೆ ನೀನು ಹೇಗೆ ಕೇಳಬೇಕಾದ್ರೆ, ಮತ್ತು ನೀನು ಯಾಕೆ ಸುಮ್ಮನೆ ಇದೆಯಾ ಅಂತ ಶ್ರುತಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಾನು ಯಾಕೆ ಬಂದು ಕೇಳಿ, ಆಮೇಲೆ ನೀನು ಇವಾಗ ನೀನು ಕರೆಕ್ಟಾಗಿ ಮಾತಾಡಿದ್ಯಾ ಅಂತ ಹೇಳೋದು, ನಿಮ್ಮಮ್ಮನ ಪರವಾಗಿ ನಿಮ್ಮಮ್ಮನ ಬಗ್ಗೆ ನಾನು ಮಾತಾಡೋದು, ಆಮೇಲೆ ಇನ್ನು ಯಾವುದೋ ವಿಷಯಕ್ಕೆ ನೀನು ಜಗಳ ಆಡಿದಾಗ ನಮ್ಮಮ್ಮನ ಬಗ್ಗೆ ನೀನು ಹಂಗೆ ಮಾತಾಡಿದೆ ಅಂತ ನೀನು ಮತ್ತೆ ಜಗಳ ತೆಗೆಯೋದು, ಇದೆಲ್ಲ ಯಾಕೆ ಬೇಕು, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ನಾನು ಪಾಡಿಗೆ ನಾನು ಇದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇವಾಗ ನೀನು ಹಸ್ಬೆಂಡ್ ಮೆಟೀರಿಯಲ್ ಥರ ಹಾಕ್ತಿದ್ಯಾ ಅಂತೇಳಿ ಹೇಳ್ತಿರ್ತಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್, ಇದೇ ಖುಷಿಗೇನು ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಈ ಖುಷಿಗೆ ನಿನಗೆ ಇದು ಬೇರೆ ಬೇಕಾ, ಹೋಗೋ ಸುಮ್ಮನೆ ಅಂತ ಹೇಳಿ ಶ್ರುತಿ ಕೂಡ ಬೈತಾ ಇರ್ತಾಳೆ. ಏನು ಮಾಡೋದು, ನೀನು ಕಟ್ಕೊಂಡು ಹಾಕ್ಲಿತ್ತ ಬರೀ ನಿನ್ನ ಮಾತು ಕೇಳೋದೇ ಆಯ್ತು ಬಿಡು, ಹೋಗ್ತೀನಿ ಅಂತ ಹೇಳಿ ಈ ಕಡೆ ರವಿನೂ ಕೂಡ ಹೋಗ್ತಾರೆ. ಈ ಕಡೆ ರೋಹಿಣಿ ಅಮ್ಮನೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಡಾಕ್ಟರ್ ಕೂಡ ಹೇಳ್ತಿರ್ತಾರೆ, ಇವ್ರ ಕಡೆಯವ್ರು ಯಾರೂ ಇಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದ್ದೀನಿ ಬರ್ತಾರೆ ಅಂತೇಳಿ ನರ್ಸ್ ಕೂಡ ಹೇಳ್ತಿರ್ತಾರೆ. ಸರಿ ಆಯಿತು, ಸ್ಕ್ಯಾನಿಂಗ್ ರಿಪೋರ್ಟ್ ತಂದುಬಿಟ್ಟು ನನಗೆ ಕೊಡಿ ಅಂತ ಹೇಳಿ ಹೋಗ್ತಾರೆ. ಅದೇ ಟೈಮ್ಗೆ ರೋಹಿಣಿ ಕೂಡ ಬರ್ತಾರೆ. ನಮ್ಮಮ್ಮ ಇಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲ ಎಲ್ಲಿ ಅಂತ ಕೇಳಿದಾಗ, ನೀವು ಕಲ್ಯಾಣಿನಾ ಅಂತ ಹೇಳಿ ಕೇಳ್ತಾರೆ. ಹೌದು, ಸರಿ ಹೋಗಿ ಆ ವಾರ್ಡಲ್ಲಿ ಇದ್ದಾರೆ, ಹೋಗಿ ನೋಡಿ ಅಂತ ಹೇಳಿದಾಗ, ಆವಾಗ ಹೋಗ್ಬಿಟ್ಟು ರೋಹಿಣಿ ಹೋಗಿ ನೋಡಿದಾಗ, ಅಮ್ಮ ನಿಂಗೆ ಕಲ್ಯಾಣಿ ಬಂದಿದ್ದೀನಿ, ಏನಾಯಿತು ಇದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಏನಾಯಿತು ಅಮ್ಮಗೆ ಅಂತ ಅಲ್ಲಿರೋನ್ನ ಕೇಳ್ತಾರೆ. ಅಯ್ಯೋ ಏನೋ ಕೆಲಸ ಮಾಡ್ತಿದ್ರಮ್ಮ, ಆಚೆ ನೋಡಿದ್ರೆ ತಲೆ ಸುತ್ತ ಬಿದ್ದುಬಿಟ್ಟಿದ್ರು, ನಾವಿರೋದಕ್ಕೆ ಸರಿ ಬೇರೆ ಇನ್ಯಾರಾದ್ರೂ ಇದ್ದರೆ ಹೆಂಗಮ್ಮ, ಪ್ರತಿ ಸಲನೂ ಇನ್ನು ಕೆಲಸ ಇದೆ ಬೆಂಗಳೂರಿಗೆ ಹೋದ್ರಿ, ನಿಮ್ಮ ಅಮ್ಮನ ಯಾರು ನೋಡ್ಕೊತಾರೆ ಹೇಳೋ, ಅದರಲ್ಲಿ ಈ ಮಗು ಬೇರೆ ಇದೆ, ಯಾರು ನೋಡ್ಕೊತಾರೆ ಹೇಳು ಅಂತ ಹೇಳಿದಾಗ, ಅವಳು ಇವಾಗ ತಾನೇ ಬಂದಿಲ್ಲ, ಒಂದು ನಿಮಿಷ ಇರು ಅಂತೇಳಿ ಅವ್ರ ಪಕ್ಕದಲ್ಲಿರೋರು ಹೇಳ್ತಿರ್ತಾರೆ. ಸರಿ ಆಯಿತು, ನಾವು ಇನ್ನೂ ಹೊರಡ್ತೀವಿ, ಏನಾದರೂ ವಿಷಯ ಇತ್ತು ಅಂದರೆ ನೀನು ಫೋನ್ ಮಾಡು ಅಂತೇಳಿ ಅವರೆಲ್ಲ ಹೊರಟೋಗ್ತಾರೆ. ಪಾಪು ನೀನೇನು ಹೆದರ್ಕೋಬೇಡ, ನಾನು ಇದ್ದೀನಿ ಅಂತ ರೋಹಿಣಿ ಕೂಡ ಸಮಾಧಾನ ಮಾಡಿರ್ತಾಳೆ. ಅಮ್ಮ ಎದ್ದು ಪ್ರಜ್ಞೆ ಬಂತ ನಿನಗೆ, ಏನಾಯ್ತಮ್ಮ, ಯಾಕೆ ಈ ಥರ ಎಲ್ಲ ಆಯಿತು ಅಂತ ಕೇಳಿದಾಗ, ಏನೂ ಇಲ್ಲ ಕಣೆ, ಪ್ರತಿ ಸಲ ನಾನು ಮುಂಚೆನೇ ಹೇಳ್ತಿದ್ದೆ ನಾನು ತಲೆ ಸುತ್ತು ಬರ್ತಿತ್ತು ಅಂತ, ಅವಾಗ ಮತ್ತೆ ಇವಾಗ ಕಣ್ಣು ಕಟ್ಟಂಗಾಗಿ ಮತ್ತೆ ತಲೆ ಸುತ್ತು ಬಂದುಬಿಟ್ಬಿಟ್ಟೆ, ನನಗೇನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದಾಗ, ನೀನು ಪ್ರತಿ ಸಲ ಮಾತ್ರ ಕರೆಕ್ಟಾಗಿ ತೊಗೊತಿದ್ದೆ ತಾನೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಅಂತ ಕೇಳಿದಾಗ, ಇಲ್ಲ ನಾನು ಕರೆಕ್ಟಾಗಿ ತೊಗೊತಿದ್ದೀನಿ ಅಂತ ಅಂದಾಗ, ಮತ್ತು ಯಾಕೆ ಹೀಗಾಯಿತು ಅಂದಾಗ, ಈ ಕಡೆ ಪಾಪು ಇದ್ದರು, ಅಮ್ಮ ನೀನು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಾನೇ, ಅಜ್ಜಿ ತುಂಬ ಹುಷಾರಾಗ್ತಾರೆ ತಾನೇ, ನೀನು ಎಲ್ಲೋ ಹೋಗಲ್ಲ ತಾನೇ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ಪಾಪು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಡಾಕ್ಟ್ರು ಕೂಡ ಬರ್ತಾರೆ. ನೀವೇನಾಗಬೇಕು ಅವ್ರಿಗೆ ಅಂತ ಕೇಳಿದಾಗ, ಅವ್ರು ನಮ್ಮ ಮಗಳು ಅಂತ ಹೇಳಿದಾಗ, ಏನಿಲ್ಲ ಅವ್ರಿಗೆ ECG ಟೆಸ್ಟ್ ಮಾಡಿದ್ದೀನಿ, ಎಲ್ಲ ನಾರ್ಮಲ್ ಆಗಿದೆ, BP ಸ್ವಲ್ಪ ಜಾಸ್ತಿ ಆಗಿದೆ,
ಅವ್ರಿಗೆ ಯಾವುದೋ ಒಂದು ಯೋಚನೆನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಮನ್ಸಿಗೆ ತುಂಬ ಕೊರಗ್ತಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಅದರಿಂದ ಅವ್ರು ಸ್ಟ್ರೆಸ್ ಆಗಿ ಅವ್ರಿಗೆ ತುಂಬ ವೀಕ್ ಆಗಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾಳೆ. ಹೌದಾ, ಇವಾಗ ಹುಷಾರು ಆಗ್ತಾರೆ ಅಂತ ಕೇಳಿದಾಗ, ಹೌದು ಹುಷಾರಾಗ್ತಾರೆ, ನಾಳೆ ಅಷ್ಟೊತ್ತಿಗೆ ಇವಾಗ ನಾಳೆ ಅಷ್ಟೊತ್ತಿಗೆ ನೋಡೋಣ, ಅವ್ರು ಸರಿ ಆದರೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಮತ್ತೆ ಇದೇ ಥರ ಇವಾಗ ಸ್ವಲ್ಪ ಲೈಟ್ ಹಾರ್ಟ್ ಅಟ್ಯಾಕ್ ಥರ ಆಗಿದೆ, ಮತ್ತೆ ಪ್ರತಿ ಸಲ ಹಿಂಗಾಯ್ತು ಅಂದರೆ ಅವ್ರಿಗೆ ಉಳ್ಸೋದು ತುಂಬ ಕಷ್ಟ ಅಂತ ಹೇಳ್ದಾಗ, ಅಮ್ಮ ಯಾಕಮ್ಮ ಏನ್ರ ಬಗ್ಗೆ ಅಮ್ಮ ನೀನು ಯೋಚನೆ ಮಾಡ್ತಿದ್ಯಾ, ಏನಾಗಿದೆ ಎಲ್ಲನೂ ನೋಡ್ಕೊತಾ ಇದ್ದೀನಿ ಅಲ್ವಾ ನಾನು ಅಂತ ಕೇಳ್ತಾ ಇರಬೇಕಾದ್ರೆ, ನನಗೆ ಕ್ರಿಶ್ ಬಗ್ಗೆನೇ ಯೋಚನೆ ಕಣೆ, ನಾನು ಇಲ್ಲದ ಕ್ರಿಶ್ನ ಯಾರು ನೋಡ್ಕೊತಾರೆ ಹೇಳು, ನೀನೋ ನಿನ್ನ ಜೀವನ ನೀನು ನೋಡ್ಕೊಂಡು ನಿನ್ನ ಆಯ್ಕೆ ಥರ ನಿನ್ನ ಇಷ್ಟ ಬಂದಾಗ ನೀನು ಇದೆಯಾ, ಕೃಷ್ಣ ಯಾರು ನೋಡ್ಕೊತಾರೆ ಹೇಳು ಅಂತ. ಅಯ್ಯೋ ನಾನು ಇದ್ದೀನಿ ಅಮ್ಮ, ನಾನು ನೋಡ್ಕೊತೀನಿ, ನಾನು ಯಾಕಿದ್ದೀನಿ ಹೇಳು ಅಂತ ಅಂದಾಗ, ನೀನು ಇದೆಯಾ ಅದು ಸರಿ, ಅದು ಅವನ ಜೊತೆ ಇಲ್ವಲ್ಲ, ಮುಂದೆ ಒಂದು ಸಲ ನಿನ್ನ ಜೀವನ ಯಾವಾಗ ಎಲ್ಲಿ ಎಂಡಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಅದಕ್ಕೆ ಅದು ಅವನ ಬಗ್ಗೆನೇ ಯೋಚನೆ ಕಣೆ, ಅದೇ ಅವ್ನ ಮನಸ್ಸಿಗೆ ತೊಗೊಂಡಿರೋದು ನಾನು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ, ಇದನ್ನೆಲ್ಲ ನಾನು ನೋಡ್ಕೊತೀನಿ, ಎಲ್ಲ ನಾನು ಸರಿ ಮಾಡ್ತೀನಿ, ಕ್ರಿಶು ನೀನು ಎಲ್ಲ ನಾವೆಲ್ಲ ಒಟ್ಟಿಗೆ ಇರೋಣ, ನಾನು ಎಲ್ಲ ಥರನೂ ಪ್ಲ್ಯಾನ್ ಮಾಡ್ತೀನಿ, ನೀನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನೀನು ಹುಷಾರಾಗಿರು ಆಯಿತಾ ಸರಿ ಅಂತೇಳಿ ಅವಳು ಕೂಡ ಆಕ್ಸಿಜನ್ ಕೂಡ ಹಾಕಿ ನೀನು ಹುಷಾರಾಗಿ ಇರು ಅಂತ ಹೇಳ್ತಾಳೆ. ಈ ಕಡೆ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಪ್ಯಾಸೆಂಜರ್ ಒಬ್ಬರು ಕೂಡ ಇರ್ತಾರೆ. ಈ ಕಡೆ ಸೂರ್ಯಂಗೂ ಕೂಡ ಕೇಳಿಸ್ತಾ ಇರುತ್ತೆ, ಏನು ಸರ್ ನೀವೇನೋ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀರಾ ಅಂತ ಅನಿಸ್ತಿದೆ ಅಂತ ಅಂದಾಗ, ಹ್ಞೂ ಸರ್ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಪ್ಯಾಸೆಂಜರ್ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನೀವು ಗಾಬರಿಲಿದ್ದೀರಾ ಮತ್ತು ಮನೆಯವರೆಲ್ಲ ಎಲ್ಲಿ ಅಂತ ಹೋಗಿರಿ ನಾನು ಬರ್ತೀನಿ ಅಂತ ಆವಾಗಲೇ ನಂಗೆ ಸ್ವಲ್ಪ ಡೌಟ್ ಹೊಡಿತು ಅಂತ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅವ್ರು ಸಹ ಮನೆಯವರೆಲ್ಲ ಇನ್ನೊಂದು ಕ್ಯಾಬಲ್ಲಿ ಹೋಗಿದ್ರೆ ನಾನು ಒಬ್ಬನೇ ಈ ಥರ ಹೋಗ್ತಿದ್ದೀನಿ ಅಂತೇಳಿ ಹೇಳ್ತಾರೆ. ಹೌದೌದು ಸರಿ ಸರಿ ಹೋಗಿ, ಸರ್ ನಿಮಗೆ ಮದುವೆ ಆಗಿದೆ ಅಂತ ಅವ್ರು ಕೇಳಿದಾಗ, ಹಾಂ ಸರ್ ನನಗೆ ಮದುವೆ ಆಗಿದೆ ಅಂತ ಸೂರ್ಯನೂ ಕೂಡ ಹೇಳ್ತಿರ್ತಾನೆ. ಮದುವೆ ಆಗಿರೋ ಲೈಫ್ ಹೇಗಿದೆ ಅಂತೇಳಿ ಕೇಳ್ತಿರ್ಬೇಕು, ಮದುವೆ ಆಗಿರೋ ಲೈಫು ಒಂಥರ ಚೆನ್ನಾಗಿದೆ ಅಂತ ಸೂರ್ಯ ಕೂಡ ಹೇಳ್ತಾನೆ. ನನಗೆ ತುಂಬ ಭಯ ಆಗ್ತಿದೆ ಸರ್, ಮದುವೆ ಆಗೋದಾ ಬೇಡವಾ ಅಂತ, ನಾನು ಮದುವೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದ ಮನೆಯವ್ರ ಒತ್ತಾಯದಿಂದ ನಾನು ಮದುವೆ ಆಗೋಕೆ ಒಪ್ಕೊತಾ ಇದ್ದೀನಿ ಅಂತೇಳಿ ಪ್ಯಾಸೆಂಜರ್ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ಸರ್ ಒಂದು ಸಲ ನೀರಿಗೆ ಧುಮುಕಿದ ಮೇಲಿಂದ ಎಲ್ಲ ಈಜೋದು ಮುಳುಗೋದು ಎಲ್ಲ ಕಲಿಸುತ್ತೆ, ಹಾಗೆ ನಮ್ಮ ಮದುವೆನೂ ಅಷ್ಟೇ, ಮದುವೆ ಆದಮೇಲೆ ಪ್ರತಿಯೊಂದೂ ಎಲ್ಲನೂ ಕಲಿಸ್ಕೊಡುತ್ತೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಒಳ್ಳೆಯ ಹುಡುಗಿ ಸಿಕ್ಕಿದ್ರೆ ಜೀವನ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರ್ ನಿಮಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳ ಅಂತೇಳಿ ಅವನು ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನನಗೊಂಥರ ಈಗ ದೆವ್ವ ಈಗ ದೆವ್ವ ಮತ್ತು ಒಳ್ಳೆ ಹುಡುಗಿ ಎಲ್ಲ ಮಿಕ್ಸ್ ಮಾಡಿ ದೇವ್ರು ಕಳಿಸಿದ ನೋಡಿ, ಮಿಕ್ಸ್ ಮಾಡಿದರೆ ಗ್ರೈಂಡ್ರಲ್ಲಿ ಹೆಂಗಾಗುತ್ತೆ ನೋಡಿ, ಆ ಥರ ದೇವ್ರು ನನಗೆ ಕಳಿಸಿರೋದು, ಹಂಗಿರ್ತಾರಲ್ಲ ನನ್ನ ಹೆಂಡತಿ ಅಂತೇಳಿ ಹೇಳ್ತಿರ್ತಾನೆ. ಹೌದಾ, ಹಂಗಾದ್ರೆ ಭೂತನ ಅವರು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಭೂತ ಅಂತ ಏನಿಲ್ಲ, ಭೂತದ ಥರ ಆಡ್ತಾಳೆ ಒಂದೊಂದ್ಸಲ ಹೊರತು ಅಂತ, ತುಂಬ ಒಳ್ಳೆ ಹುಡುಗಿ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ, ಆ ಥರ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರ್ಬೋದಾ ಅಂತ ಹೇಳಿ ಕೇಳಿದಾಗ, ಹ್ಞೂ ಕಣ ಚೆನ್ನಾಗಿರ್ಬೋದು, ಆದರೆ ಒಳ್ಳೆ ಹುಡುಗಿ ಸಿಗಬೇಕು ಅಷ್ಟೇ, ಜೀವನ ನಡೆಸೋದು, ಜೀವನ ನಮ್ಮನ್ನ ಏಳ್ಸೋದು ಬೀಳ್ಸೋದು ಎಲ್ಲ ಪ್ರತಿಯೊಂದನ್ನು ನನ್ನ ಹೆಂಡ್ತಿದಿರ ಕೈಯಲ್ಲೇ ಇರುತ್ತೆ, ಮನೆ ನಡೆಸೋದು ಎಲ್ಲನೂ ನಾವು ಒಂದು ಗಾಡಿ ಓಡಿಸ್ಕೊಂಡು ನಾವು ಒಂದು ಕೆಲಸ ಮಾಡ್ಕೊಂಡು ಇರ್ಬೋದು, ಆದರೆ ಮನೆ ನಡೆಸೋದೆಲ್ಲನೂ ಹೇಳ್ತೀನಿ, ಅವಳು ಸರಿಯಾಗಿದ್ದರೆ ಮನೆ ಎಲ್ಲ ಸಂಸಾರ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಹುಡುಗಿ ಇದ್ದರೆ ಸಾಕು ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಹೌದಾ ಸರ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಈ ಕಡೆ ಸಡನ್ನಾಗಿ ಬಂದು ಮೀನನ್ನು ಕೂಡ ಡ್ಯಾಶ್ ಹೊಡಿತಾಳೆ, ಗಾಡಿಗೆ ಗುದ್ದುತ್ತಾಳೆ. ಅದು ನೋಡ್ಬಿಟ್ಟು ಅಯ್ಯೋ ಯಾರು ನನ್ನ ಗಾಡಿಗೆ ಹಿಂಗೆ ಗುದ್ದಿದ್ದು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವನಿಗೆ ಗೊತ್ತಿರಲ್ಲ ಅದು ಮೀನನೇ ಅಂತ ಹೇಳ್ಬಿಟ್ಟು, ತಡಿ ನೀನು ಹಿಂಗೆ ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಏನಮ್ಮ ನಿನ್ನ ಕಣ್ಣು ಎಲ್ಲಿ ಇಟ್ಕೊಂಡಿದ್ದೆ ಗೊತ್ತಾಗಲ್ವಾ, ಗಾಡಿಗೆ ಬಂದು ಗುದ್ದಿದ್ಯಲ್ಲ ನಿಂಗೆ ಅಷ್ಟು ಅಂತ ಹೇಳ್ದಾಗ, ಏಯ್ ನಿನ್ನ ಕಣ್ಣು ಎಲ್ಲ ಇಟ್ಕೊಂಡಿದ್ಯಾ, ನಿನಗೆ ಗೊತ್ತಾಗೋದೇ ಇಲ್ವಾ, ಕಣ್ಣೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡಿದ್ದ ಅಂತೇಳಿ ಮೀನ ಕೂಡ ಬೈತಾ ಇರ್ತಾಳೆ. ಅಲ್ಲ ನಿನ್ನ ಗಂಡ ನಿನ್ಗೇನು ಬುದ್ಧಿ ಹೇಳ್ಕೊಟ್ಟಿಲ್ವಾ ಅಂತ ಕೇಳಿದ್ರೆ, ನನ್ನ ಗಂಡನ ವಿಷಯಕ್ಕೆ ಬರಬೇಡ ನೀನು ಸರಿ ಇರಲ್ಲ ಅಂತೇಳಿ ಈ ಕಡೆ ಮೀನ ಕೂಡ ಹೇಳ್ತಿರ್ತಾಳೆ. ನಿನ್ನೆಂತಿ ನಿನಗೆ ಬುದ್ಧಿ ಹೇಳ್ಕೊಟ್ಟಿಲ್ವಾ, ಇದೇ ಥರನೇ ಕಂಡ್ಕೊಂಡವ್ರು ಗಾಡಿಗೆಲ್ಲ ಗುದ್ಲಿ ಅಂತ ಈ ಥರ ಹೇಳ್ಕೊಟ್ಟಿದ್ದಲ್ಲ ನಿನ್ನ ಹೆಂಡತಿ ಅಂತ ಕೇಳಿದಾಗ, ಆ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ, ನನ್ನ ಹೆಂಡತಿ ವಿಷಯಕ್ಕೆ ಬರಬೇಡ ನೀನು, ಅವಳೇನು ಅಂತ ನನಗೆ ಗೊತ್ತು ಅಂತೇಳಿ ಹೇಳ್ತಿರ್ತಾರೆ. ಹಂಗೆ ನೀನು ಯಾರು ನನ್ನ ಗಂಡನ ವಿಷಯಕ್ಕೆ ಬರೋಕ್ಕೆ, ನಿಂದು ಎಷ್ಟು ಜಸ್ಟ್ ನೋಡ್ಕೊಂಡಿದ್ರೆ ಸರಿ, ನಾನು ತಾನೇ ಗಾಡಿ ಗೊತ್ತಿರೋದು, ನನ್ನ ವಿಷಯಕ್ಕೆ ಗಂಡನ ವಿಷಯಕ್ಕೆ ಯಾಕೆ ಬರ್ತೀಯ ಅಂತ ಮೀನ ಕೂಡ ರೊಚ್ಚಿಗೆ ಎದ್ದಿರ್ತಾಳೆ. ಈ ಕಡೆ ಹೌದು ಸರಿ ನಿನ್ನ ಗಂಡ ಬಂದಿಲ್ಲ, ಆಗ ನಿನ್ನ ಕಣ್ಣೆಲ್ಲಿ ಇಟ್ಕೊಂಡಿದ್ದೆ ಗೊತ್ತಾಗಲ್ವಾ, ನಿನ್ನ ಗಾಡಿ ಎಲ್ಲೂ ಓಡಿಸ್ಬೇಕು ಇನ್ನೊಂದು ಹಾರನ್ ಮಾಡ್ಕೊಂಬರ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತಂದಾಗ, ನಾನು ನಿನ್ನ ಹಾರನ್ ಏನು ಮನೇಲಿ ಬಿಟ್ಟಿದ್ದ, ನಿನ್ನ ಹಾರನ್ನು ಹೊಡ್ಕೊಂಬರ್ಬೇಕಿತ್ತು ನೀನು ಅಂತೇಳಿ ಹೇಳ್ದೆ. ಪಾಪ ನನ್ನ ಗಂಡ ಕೊಡ್ಸಿರೋ ಗಾಡಿ ಎಷ್ಟು ಸ್ಕ್ರಾಚಸ್ ಆಗಿದೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ನೆನ್ನೆ ಹೆಂಡ್ತಿಗೆ ಓಡಿಸಿರೋ ಗಾಡಿ ನನ್ನ ಹೆಂಡ್ತಿ ಎಷ್ಟು ಬೇಜಾರಾಗಿರ್ಬೋದು ಹೇಳು ಅಂತ ಹೇಳಿದಾಗ, ಅದೇ ಟೈಮ್ಗೆ ಪೊಲೀಸರು ಕೂಡ ಬರ್ತಾರೆ. ಏನಕ್ಕೆ ಇದೆಲ್ಲ ಗಲಾಟೆ ಆಗ್ತಿದೆ ಅಂತೇಳಿ, ನೀನೇ ಹೋಗಿ ಗುದ್ದಿದ್ಯಾ ಅಲ್ವಾ ಅಂತ ಹೇಳಿ ಅವನು ಸುನಿಂಗ್ ಕೇಳ್ತಿರ್ಬೇಕಾದ್ರೆ, ನಾನೆಲ್ಲ ಸರ್ ಗುದ್ದಿರೋದು ಅಂತ ಹೇಳ್ದೆ. ಸರಿ ಫೈನ್ ಕಟ್ಟು ಅಂತ ಹೇಳಿ ಫೈನ್ ಕಟ್ಟಿಸ್ತಾ ಇರ್ತಾರೆ. ಅಯ್ಯೋ ಸರ್ ಬೇಡ ಸರ್, ಇವ್ರ ಹತ್ರ ಫೈನ್ ಕಟ್ಟಿಸ್ಕೋಬೇಡಿ ಅಂತ ಮೀನೇ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣಮ್ಮ ನಿನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಅವ್ನು ನಿನ್ನ ಗಾಡಿ ಗುದ್ದಿದ್ದಾನಲ್ಲ, ಏನಕ್ಕೆ ಅವ್ರ ಹತ್ರ ಫೈನ್ ಕಟ್ಟಿಸ್ಬಾರ್ದು ಅಂದಾಗ, ಅವಳು ನನ್ನ ಗಂಡ ಸರ್ ಅಂತ ಹೇಳಿದಾಗ, ಗಂಡ ಹೆಂಡತಿ ಜಗಳ ಹೋಗಿ ಮನೇಲಿ ಇಟ್ಕೊಳ್ಳಿ, ಅದು ಬಿಟ್ಟು ಇಲ್ಲಿ ಯಾಕೆ ಬೀದಿಲಿ ಬಂದು ರಂಪಾಯಣ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಪೊಲೀಸವರು ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಸರ್ ನೀವು ಹೆಂಡತಿ ಅಂತ ಅಂದ್ರಲ್ಲ, ಇವರೇನ ಭೂತ ದೆವ್ವ ಅಂತ ಹೇಳ್ತಿದ್ರಲ್ಲ, ಇವರೇನ ಅಂತ ಅಂದಕ್ಕೆ, ಏನು ನಾನು ದೆವ್ವನ ನಾನು ಭೂತನ ಅಂತ ಹೇಳಿ ಹೇಳ್ತಿರ್ತಾಳೆ.
ಏನೋ ತಂದಿಟ್ಬಿಟ್ಟಲ್ಲ ನಿನಗೆ ಒಳ್ಳೇದಾಗಲಿ ಅಂತ ಅಂದರೆ ನೀನೇ ನನ್ನ ಸಂಸಾರನ ಹಾಳು ಮಾಡೋಕ್ಕೆ ನೋಡ್ತಿದ್ದಲ್ಲೋ ನೀನು ಅಂತೇಳಿ ಪ್ಯಾಸೆಂಜರ್ಗೆ ಹೇಳ್ತಿರ್ತಾರೆ. ನಾನು ನಿಂಗೆ ದೆವ್ವ ಅಲ್ವಾ, ನಾನು ನಿನಗೆ ಭೂತ ಅಲ್ವಾ, ಮನೆಗೆ ಬಾ ನಿನಗೈತೆ ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾರೆ. ಇಲ್ಲ ಕಣಮ್ಮ ನಾನು ಹಿಂಗೆ ಆ ಥರ ಹೇಳಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಸ್ವಲ್ಪ ನಿಧಾನಕ್ಕೆ ಹೋಗು ಆಯಿತಾ ಅಂತ ಹೇಳ್ತಿರ್ತಾನೆ. ನನಗೆ ಗೊತ್ತು ನನಗೆ ಈಗ ಹೋಗ್ಬೇಕಂತ, ಮನೆಗೆ ಬಾ ನಿನ್ಗೆ ಗ್ರಾಚಾರ ಕಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಸರಿ ಸರಿ ಆಯಿತು ಹೋಗಿ ನಿಧಾನಕ್ಕೆ ಹೋಗು ಅಂತ ಹೇಳ್ತಾಳೆ. ಅಲ್ಲ ಸರ್ ಭೂತ ದೆವ್ವ ಅಂತ ಹೇಳ್ತೀರ, ನೋಡೋಕೆ ಹಂಗೆ ಇದ್ದೀರಿ, ನನಗೆ ತುಂಬ ಹೆದರಿಕೆ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಿನ್ನ ಮಕ ಮುಚ್ಚ, ನಿನಗೆ ಗೊತ್ತಾಗೋದಿಲ್ವ ಯಾರ ಹತ್ರ ಹೆಂಗೆ ಮಾತಾಡಬೇಕಂತ, ಇವಾಗ ತಾನೇ ಮದುವೆ ಆಗ್ತಿದೆಯಲ್ವಾ, ಆಗು ಮುಂದೆ ಗೊತ್ತಾಗುತ್ತೆ, ಸಿಗಾಕ್ಸಿದೆಯಲ್ಲ ನಿನಗೈತೆ ಹೋಗು, ನಿನಗೆ ನಿನ್ನ ಮುಂದೆ ಒಳ್ಳೆ ಜೀವನ ಸಿಗುತ್ತೆ ಹೋಗು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ನರ್ಸ್ ಕೂಡ ಬರ್ತಾರೆ. ಬಿ ಪಿ ಕೂಡ ಎಲ್ಲ ಚೆಕ್ ಮಾಡೋಕ್ಕೆ ಅಂತ ಬಂದಾಗ ಬಿ ಪಿ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಕೇಳಿದಾಗ, ಹಾಂ ಬಿ ಪಿ ಇವಾಗೆಲ್ಲ ನಾರ್ಮಲ್ ಆಗಿದೆ, ನಿಮ್ಗೆ ತುಂಬ ಲಕ್ಕಿ, ಇವ್ರಿಗೆ ಇವಾಗಲೇ ಪ್ರಜ್ಞೆ ಬಂದಿದೆ, ಕೆಲವರಿಗೆ 2 ಡೇಸ್ ಆದರೂ ಪ್ರಜ್ಞೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರ್ ನನಗೊಂದು ಹೆಲ್ಪ್ ಆಗಬೇಕಿತ್ತು, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಮ್ಮ ಅಮ್ಮನ ನೋಡ್ಕೊಳಕ್ಕೆ ಒಬ್ಬರು ನರ್ಸ್ ಬೇಕಿತ್ತು, ಈ 3 ಹೊತ್ತು ಇಲ್ಲ ಅಂದ್ರೂ ಬೆಳಗ್ಗೆ ಸಂಜೆ ಟೈಮ್ ಅವ್ರಿಗೆ ಮೆಡಿಸಿನ್ಸ್ ಕೊಡೋಕ್ಕೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕಿತ್ತು, ಯಾರಾದರೂ ಇದ್ದಾರೆ ಅಂತ ಕೇಳಿದಾಗ ನನಗೆ ಆ ಥರ ಯಾರೂ ಗೊತ್ತಿಲ್ಲ, ಇದೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದೇ ಟೈಮ್ಗೆ ರೋಹಿಣಿ ಹೋಗಿ ಹೇಳ್ತಾರೆ, ಅಮ್ಮ ನಿನಗೆ ನೋಡ್ಕೊಳ್ಳೋಕ್ಕೆ ನರ್ಸ್ ಇರ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕು, ನಿನ್ಗೆ ಯಾಕೆ ಸುಮ್ಮನೆ ಖರ್ಚು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ನಾನು ಇಲ್ಲ ಅಂದಾಗ ನೀನು ನೋಡ್ಕೊಳ್ಳೋಕೆ ಯಾರಾದರೂ ಬೇಕು ತಾನೆ, ಖರ್ಚು ಅಂತ ಹೇಳ್ಬಿಟ್ಟು ಹಾಗೆ ಇರೋದಕ್ಕಾಗುತ್ತಾ ಹೇಳು ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನನ್ನ ಮನೆಯವರಿಗೆ ಈ ವಿಷಯ ಹೇಳ್ಬಿಟ್ಟು ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಹೇಳಿ ಹೇಳಿದಾಗ ಈ ಕಡೆ ಅಂಗಡಿಲೂ ಕೂಡ ಈ ಕಡೆ ಮನೋಜು ಕೂಡ ಎಲ್ಲ ಕಸ್ಟಮರ್ಗೆ ಅಟೆಂಡ್ ಮಾಡ್ತಾ ಇರ್ತಾನೆ. ಕಸ್ಟಮರ್ಗೂ ಕೂಡ ಹೇಳ್ತಿರ್ತಾನೆ, ನೆಕ್ಸ್ಟ್ ಟೈಮ್ ಏನಾದರೂ ಐಟಮ್ಸ್ ಬೇಕು ಅಂದರೆ ನಮ್ಮ ಶಾಪ್ನ ವಿಸಿಟ್ ಮಾಡಿ ಅಂತ ಹೇಳ್ತಿರ್ಬೇಕು. ಅಷ್ಟೊತ್ತಿಗೆ ರೋಹಿಣಿಗೆ ಅವನೇ ಕಾಲ್ ಮಾಡಿರ್ತಾನೆ. ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೋಜ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಎಲ್ಲೋಗಿದ್ದೆ ರೋಹಿಣಿ, ಕಸ್ಟಮರ್ಸ್ ತುಂಬ ಜನ ಇದ್ದಾರೆ, ನೀನು ನೋಡಿದ್ರೆ ಬೆಳಗ್ಗೆನೇ ಹೋಗಿದ್ಯಾ ಅಂತ ಅಮ್ಮ ಹೇಳಿದ್ರು, ಎಲ್ಲೋಗಿದ್ಯಾ ಅಂತ ಹೇಳಿ ಕೇಳಿದಾಗ, ಏನಿಲ್ಲ ನಾನು ಸ್ವಲ್ಪ ಆಚೆ ಬಂದಿದ್ದೆ ಪೂಜನ್ ಜೊತೆ ಅಂತೇಳಿ ಹೇಳ್ತಿರ್ತಾಳೆ. ಪೂಜನ್ ಜೊತೆ ಆಚೆ ಹೋಗಿದ್ದೆ ಏನಕ್ಕೆ ಅಂತ ಕೇಳಿದಾಗ, ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ, ಬರ್ತೀನಿ ಬೇಗ, ಸ್ವಲ್ಪ ಲೇಟ್ ಆಗುತ್ತೆ ಅದು ಬರ್ತೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ಪೂಜನ್ ಜೊತೆ ಯಾಕೆ ಹೋಗಿದ್ಯಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಶಾಪಿಗೆ ಪೂಜೆನೂ ಕೂಡ ಎಂಟ್ರಿ ಆಗ್ತಾಳೆ. ಆದರೆ ಪೂಜೆ ಬಂದಿರೋದು ಮನೋಜ್ ಅಬ್ಸರ್ವ್ ಮಾಡಿರಲ್ಲ, ಅವನು ಕೂಡ ನೋಡಿರಲ್ಲ. ಅಲ್ಲ ಪೂಜನ್ ಹತ್ರ ನಿನಗೇನು ಕೆಲಸ ಇರುತ್ತೆ, ಸ್ವಲ್ಪ ಕೆಲಸ ಇಲ್ಲಿತ್ತು ತಾನೇ, ಇಲ್ಲಿ ಬರಬೇಕು ತಾನೆ, ಅದು ಬಿಟ್ಟು ನೀನು ಪೂಜನ್ ಹತ್ರ ಹೋಗಿದ್ದೆ, ಅಲ್ಲಿ ಏನು ಕೆಲಸ ಮಾಡ್ತೀಯ ಹೇಳು ರೋಹಿಣಿ, ನಿನಗೇನು ಕೆಲಸ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಬಗ್ಗೆ ಈ ಕಡೆ ಶಾಪಿಗೆ ಬಂದುಬಿಟ್ಟು ಪೂಜೆನ ಎನ್ಕ್ವೈರಿ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಏನಿಲ್ಲ ನಾನು ಬೇಗ ಬರ್ತೀನಿ ಆಯಿತಾ, ನೀವೇನು ತಲೆ ಕೆಡಿಸ್ಕೊಬೇಡಿ, ಪೂಜನ್ ಜೊತೆನೇ ಇದ್ದೀನಿ ಆಯಿತಾ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಏನಿಲ್ಲ ಸ್ವಲ್ಪ ಅವಳಿಗೇನೋ ಎಮರ್ಜೆನ್ಸಿ ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವಳು ಕೂಡ ಕಾಲ್ ಕಟ್ ಮಾಡ್ತಾಳೆ. ಅದೇ ಟೈಮ್ಗೆ ಪೂಜೆ ಅಲ್ಲಿರೋದನ್ನ ಮನೋಜ್ ಕೂಡ ನೋಡ್ತಾರೆ. ಪೂಜನ್ ಕಾಲ್ ಮಾಡಿಬಿಟ್ಟು ಈ ಕಡೆ ಹೇಳ್ತಾಳೆ ರೋಹಿಣಿ ಕೂಡ, ಎಲ್ಲಿದೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ದೀನಿ ಮನೋಜ್ಗೆ ಅಂತ ಹೇಳಿದಾಗ, ಅಯ್ಯೋ ರೋಹಿಣಿ ಯಾಕಂತ ಕೆಲಸ ಮಾಡಿದ್ದೆ, ನಾನು ನಿನ್ನ ಶಾಪಲ್ಲೇ ಇದ್ದೀನಿ, ನಿನ್ನ ಗಂಡ ನೋಡಿದ್ರೆ ನನ್ನ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ ಅಂತ ಹೇಳ್ತಾರೆ. ನೀನು ಯಾಕೆ ಅಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದಾಗ, ನನಗೇನು ಕನ್ಸ್ಬಿಟ್ಟಿತ್ತ ನೀನು ಇಲ್ಲಿರಲ್ಲ ಅಂತ ಹೇಳಿ ಪೂಜೆ ಹೇಳ್ತಿರ್ಬೇಕಾದ್ರೆ, ಸರಿ ನೀನು ಅಲ್ಲಿಂದ ಹೊರಡು ಅಂತ ಹೇಳ್ತಾಳೆ. ಅವಳು ಅಲ್ಲಿ ಹೊರಡೋ ಟೈಮಲ್ಲಿ ಮಿಸ್ ಪೂಜಾ ಅವರೇ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಫ್ರೆಂಡ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಅವಳ ಎಲ್ಲೋಗಿದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ಅವಳು ನಿನ್ನ ಜೊತೆ ಇದ್ದಾಳೆ ಅಂತ ಹೇಳಿದ್ಲು ಅಂದಾಗ, ಅವಳು ನನ್ನ ಜೊತೆನೇ ಇದ್ಲು, ನನಗೇನೋ ಒಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು, ನಾನು ಇವಾಗ ಹೊರಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ 10 ಸೆಕೆಂಡಲ್ಲಿ ನಿನ್ನ ಫ್ರೆಂಡ್ ನಿನ್ನ ಜೊತೆ ಇರಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.